सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तम् गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वात्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे त्रिसूत्रात्मके सूत्रत्रयात्मकेऽस्मिन् षष्ठे आनन्दाद्यधिकरणे तस्मिन् अधिकरणे उपनिबद्धम् इदानीं द्वितीयं सूत्रम्। तस्मिन् अधिकरणे उपनिबद्धं द्वितीयं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत् पूज्यपादाचार्यान् प्रशस्तिश्लोकमेकं एकवारं द्विवारं पठामः। ॐ स्तुवन्मोहतमस्तोमभानुभावमुपेयुषः स्तुमस्तान् भगवत्
ಭಗವತ್ಪಾದಾನ್ ಭವರೋಗಭಿಷಗ್ವರಾನ್. ಓಂ ಸುವನ್ಮೋಹತಮಸ್ತೋಮ ಭಾನುಭಾವಮುಪೇಯುಷಃ ಸ್ತುಮಸ್ತಾನ್ ಭಗವತ್ಪಾದಾನ್ ಭವರೋಗಭಿಷಗ್ವರಾನ್. ತಾನ್ ಭಗವತ್ಪಾದಾನ್ ಸ್ತುಮಃ ವಯಂ ತಾನ್ ಭಗವತ್ಪಾದ ಶಂಕರಾನ್ ಸ್ತುಮಃ ಇತಿ ಭಾವಾರ್ಥ. ನಾವು ಭಗವತ್ಪಾದ ಶಂಕರರನ್ನು ಸ್ತುತಿಸುತ್ತೇವೆ. ಬಹುವಚನ ಸ್ತುತಿಸುತ್ತೇವೆ. ಎಂತಹ ಭಗವತ್ಪಾದರನ್ನ ಅಂತಂದ್ರೆ ಸ್ತುವನ್ ಮೋಹ ತಮಸ್ತೋಮ ಭಾನುಭಾವಮುಪೇಯುಷಃ. ಭಾನುಭಾವಂ ಸ್ತುವನ್ ಮೋಹತಮಃ. ಯಾರು ನಿಮ್ಮ ಚರಣಗಳಿಗೆ ಶರಣಾಗಿ ಬರುತ್ತಾರೆಯೋ ಅಂತಹವರ ಮೋಹ ತಮಸ್ತೋಮ, ಅತ್ಯಂತ ಗಾಢಾಂಧಕಾರವಾಗಿ ಕವಿದಿರತಕ್ಕಂತಹ ಮೋಹವೆಂಬ ತಮಸ್ಸು, ಕತ್ತಲೆ, ಗಾಢಾಂಧಕಾರ, ಆದರೂ ಏನು ಹೇಗೆ ಸ್ತೋಮ ಹಬ್ಬಿಬಿಟ್ಟಿದೆ, ಅದರ ಹೋಗಲಾಡಿಸುವುದಕ್ಕೆ ಆಗದೇ ಇರುವಂತಹ ಅಂತ ಕಗ್ಗತ್ತಲೆಗೆ ಹೇಗಿದ್ದೀರಿ ನೀವು ಭಗವತ್ಪಾದ ಶಂಕರರೇ? ಅಂದರೆ ಭಾನುಭಾವಂ ಉಪೇಯುಷ. ಉಪೇಯುಷ ಅಂದರೆ ಯಾರು? ಜಿಜ್ಞಾಸುಗಳು, ಮುಮುಕ್ಷುಗಳು, ಅವರನ್ನು ಭಾನುಭಾವಂ, ಆ ಅವರ ಒಂದು ಅಜ್ಞಾನವೆಂಬ ಅಂಧಕಾರಕ್ಕೆ ಸೂರ್ಯನಂತೆ ಇರುವ ಇದು ಯಾವುದಿದು? ಈ ಅಂಧಕಾರ, ತಮಸ್ಸು, ಅಜ್ಞಾನ, ಅಂತಃಕರಣವು ಇದೆಲ್ಲವೂ ಎಲ್ಲಿದೆ? ಇವೆಲ್ಲವೂ ಕೂಡ ಅಂತಃಕರಣದಲ್ಲಿ ಇರ್ತಕ್ಕಂಥದ್ದು. ಹೌದು ತಾನೆ? ಈ ಅಂತಃಕರಣ ಅಂತಕ್ಕಂಥದ್ದು ಎಲ್ಲಿದೆ? ಇದು ಆಧ್ಯಾತ್ಮಿಕವಾದ ಒಂದು ತತ್ವ. ಆಧ್ಯಾತ್ಮಿಕವಾಗಿ ಇರ್ತಕ್ಕಂಥದ್ದು, ಇದು ನಮ್ಮೊಳಗೆ ಇರ್ತಕ್ಕಂಥದ್ದು. ಆಯಿತು. ಈ ಆಧ್ಯಾತ್ಮಿಕವಾಗಿ ಇರತಕ್ಕಂತಹ ಈ ಒಂದು ಕಗ್ಗತ್ತಲೆ, ಮೋಹವೆಂಬ ಕಗ್ಗತ್ತಲೆ, ಅಜ್ಞಾನವೆಂಬ ಕಗ್ಗತ್ತಲೆ, ಅದಕ್ಕೆ ತಾವು ಸೂರ್ಯರಂತೆ ಇದ್ದೀರಿ. ಮತ್ತೆ ಅದು ಆಧ್ಯಾತ್ಮಿಕವಾದ ಕಗ್ಗತ್ತಲೆ ಆಯಿತು. ಇನ್ನು ಆದಿ ಭೌತಿಕವಾದ ಕಗ್ಗತ್ತಲೆ ಇದೆಯಲ್ಲ, ಏನು ದೇಹದ ಅನಾರೋಗ್ಯ ಅಥವಾ ಮತ್ತೊಂದು ಅಥವಾ ಇನ್ನೇನೋ ಸಂಕಷ್ಟ ಬಂತು, ಇನ್ನೇನೋ ಒಂದು ಸಂಕಷ್ಟ, ಏನು ಜ್ವರ, ರೋಗ, ಬಾಧೆ, ಏನೇನೋ ನೂರಾರು ಇದೆಯಲ್ಲ, ಇವೆಲ್ಲ ಏನು? ಇದಕ್ಕೆಲ್ಲ ಸಂಸಾರಕ್ಕೆ ಸಂಬಂಧಪಟ್ಟ ರೋಗ. ಇದು ಆದಿ ಭೌತಿಕವಾಗಿ ಇರ್ತಕ್ಕಂಥ ಸಂಸಾರಕ್ಕೆ ಸಂಬಂಧಪಟ್ಟ ರೋಗ. ಇದಕ್ಕೇನು ಭವರೋಗ. ಇದು ಭವ ಅಂದ್ರೆ ಸಂಸಾರ. ಇಂತಹ ಏನಿವೆ ಭವರೋಗ ಅಂತಂದ್ರೆ ಒಂದೇ, ಈ ದ್ವಂದ್ವಾತ್ಮಕವಾದ ರೋಗ ಅಂದ್ರೆ ಒಂದೇ, ದ್ವಂದ್ವ ಭಾವ ರೋಗ ಅಂದ್ರೆ ಒಂದೇ. ಭವ ಅಂದ್ರೆ ಸಂಸಾರ, ಸಂಸಾರ ಅಂದ್ರೇನು? ದ್ವಂದ್ವಾತ್ಮಕ, ದ್ವಂದ್ವ ಭಾವಕ್ಕೆ ಸಂಸಾರ ಅಂತ ಹೆಸರು, ಅಷ್ಟೇ, ಇನ್ನೇನಿಲ್ಲ. ಜನ್ಮ, ಮರಣ ಮುಂತಾದ ಈ ದ್ವಂದ್ವ ಭಾವವೆಂಬ ರೋಗಕ್ಕೆ ಭಿಷಗ್ವರಾನ್, ಕೇವಲ ಭಿಷಗ್ ಅಂದ್ರೆ ವೈದ್ಯರಲ್ಲ ತಾವು, ಮತ್ತೇನು ವಿಷಗ್ವರಾನ್, ವೈದ್ಯ ರತ್ನರು ತಾವು. ಯಾವುದಕ್ಕೆ? ಈ ಭವರೋಗಕ್ಕೆ. ಇಂತಹ ಭಗವತ್ಪಾದ ಶಂಕರರನ್ನ ನಾವು ಸ್ತುತಿಸುತ್ತೇವೆ ಅಂತಕ್ಕಂಥದ್ದು ಇದು. ಇದು ಈ ಸದಾಶಿವ ಬ್ರಹ್ಮೇಂದ್ರರ ಒಂದು ಕೃತಿ. ಇದು ಅವರು ಸದಾಶಿವ ಬ್ರಹ್ಮೇಂದ್ರರು ಈ ಬ್ರಹ್ಮಸೂತ್ರ ವೃತ್ತಿ ಅಂತ ಮಾಡಿದ್ದಾರೆ. ಆ ಬ್ರಹ್ಮಸೂತ್ರಕ್ಕೆ ವೃತ್ತಿ ಬರೆದಿದ್ದಾರೆ. ಅದರಲ್ಲಿ ಅವರು ಶಂಕರ ಭಗವತ್ಪಾದರನ್ನ ಈ ರೀತಿ ಸ್ತೋತ್ರ ಮಾಡಿದ್ದಾರೆ. ಮತ್ತೊಂದು ಬಾರಿ ಸ್ತೋತ್ರವನ್ನು ಹೇಳಿ ಭಗವತ್ಪಾದರ ಒಂದು ಅನುಗ್ರಹವನ್ನು ಪಡೆದು ಇವತ್ತಿನ ಭಾಗವನ್ನ ಶುರು ಮಾಡೋಣ. ಓಂ ಸ್ತುವನ್ಮೋಹತಮಸ್ತೋಮ ಭಾನುಭಾವಮುಪೇಯುಷಃ ಸ್ತುಮಸ್ತಾನ್ ಭಗವತ್ಪಾದಾನ್
ಭವರೋಗಭಿಷಗ್ವರಾನ್. ಓಂ ಸ್ತುವನ್ಮೋಹತಮಸ್ತೋಮ ಭಾನುಭಾವಮುಪೇಯುಷಃ ಸ್ತುಮಸ್ತಾನ್ ಭಗವತ್ಪಾದಾನ್ ಭವರೋಗಭಿಷಗ್ವರಾನ್. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ಷಷ್ಠಂ ಆನಂದಾದ್ಯಧಿಕರಣಂ. ಓಂ ಆನಂದಾದಯಃ ಪ್ರಧಾನಸ್ಯ ಓಂ ಪ್ರಿಯಶಿರಸ್ವಾದ್ಯ ಪ್ರಾಪ್ತಿರುಪಚಯಾಪಚಯೌ ಹಿ ಭೇದೆ ಓಂ ಇತರೇ ತ್ವರ್ಥ ಸಾಮಾನ್ಯಾತ್. ಇಲ್ಲ ಇದಾಗಿಲ್ಲ ಅಲ್ಲ. ಹಾಂ ಸರಿ ಆಯ್ತು, ಆಗಬೇಕು ಇವಾಗ. ಈ ಒಂದು ಅಧಿಕರಣದಲ್ಲಿ ಆನಂದಾದ್ಯಧಿಕರಣದಲ್ಲಿ 3 ಸೂತ್ರಗಳನ್ನು ಅಡಕೆ ಮಾಡಿದ್ದಾರೆ ಭಗವಾನ್ ಬಾದರಾಯಣರು. ಆ 3 ಸೂತ್ರಗಳನ್ನು ನಾವು ಪಾರಾಯಣ ಮಾಡಿದ್ದೇವೆ. ಅದರಲ್ಲಿ ಪ್ರಕೃತ ಈ ದಿನದ ನಮ್ದ ಒಂದು ವಿಚಾರ ಭಾಗ ಯಾವುದು? ಮೊಟ್ಟ ಮೊದಲನೆಯ ಸೂತ್ರ ನೋಡೋಣ. ಓಂ ಆನಂದಾದಯ ಪ್ರಧಾನಸ್ಯ ಓಂ ಆನಂದಾದಯ ಪ್ರಧಾನಸ್ಯ. ಈ ಅಧಿಕರಣ ಯಾತಕ್ಕೆ ಬಂದಿದೆ? ಹಿಂದಿನ ಅಧಿಕರಣಕ್ಕೂ ಈ ಅಧಿಕರಣಕ್ಕೂ ಏನು ಸಂಬಂಧ ಅಂತ ಅನ್ನುವುದನ್ನು ನಾವು ನೋಡಲೇಬೇಕು. ನೋಡಿ, ಹಿಂದಿನ ಅಧಿಕರಣದಲ್ಲಿ ಭಗವತ್ಪಾದರು ಆ ಒಂದು ಸೂತ್ರದ ವಿವರಣೆಯನ್ನು ಕೊಡ್ತಾ ಏನು ಹೇಳಿದ್ರು? ಸರ್ವಾಭೇದಾದನ್ಯತ್ರೇಮೇ ಅಂತಕ್ಕಂಥ ಸರ್ವಾಭೇದಾಧಿಕರಣದಲ್ಲಿ ಪ್ರಾಣ ಸಂವಾದದಲ್ಲಿ ಬರತಕ್ಕಂತಹ ಕೆಲವು ಗುಣಗಳು, ವಸಿಷ್ಠತ್ವಾದಿ ಗುಣಗಳನ್ನು, ಆ ವಸಿಷ್ಠತ್ವಾದಿ ಗುಣಗಳು ಋಕ್ಷಾಖೆಯಲ್ಲಿ ಕೌಶೀತಕಿ ಶಾಖೆಯಲ್ಲಿ ಹೇಳಲ್ಪಡದಿದ್ದರೂ ಕೂಡ ಏನು ಮಾಡಬೇಕು? ಅದನ್ನ ನಾವು ಸೇರಿಸಿಕೊಳ್ಳಬೇಕು. ನೋಡಿ, ಒಂದರಲ್ಲಿ ಸೇರಿಸ್ಕೊಳ್ಬೇಕು ಅಂತಾರೆ ಎಲ್ಲಾದ್ರೂ, ಒಂದರಲ್ಲಿ ಬೇಡ ಅಂತಾರೆ. ಇದು ಬಹಳ ಸೂಕ್ಷ್ಮವಾಗಿ ನೋಡಿದಾಗ ಮಾತ್ರ ಇದು ಗೊತ್ತಾಗತ್ತೆ ಹೊರತು ಇಲ್ಲದೆ ಇದ್ರೆ ಏನ್ರಿ ಬರೀ ಅಸಂಗತ ಇದು. ಏನೇನೋ ಒಂದ್ ಕಡೆ ಹೇಳ್ತಾರೆ ಸೇರಿಸ್ಕೊಳ್ಳಿ ಅಂತ, ಇನ್ನೊಂದು ಕಡೆ ಹೇಳ್ತಾರೆ ಸೇರಿಸ್ಕೋಬೇಡಿ ಅಂತ. ಏನಿದು ಅಂತ ಗೊತ್ತಾಗ್ಬಿಡುತ್ತೆ. ನಾವು ನೋಡ್ತಾ ಇದ್ದೇವಲ್ಲ, ಪ್ರಾಣ ಸಂವಾದದಲ್ಲಿ ಯಾತಕ್ಕೆ ಸೇರಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ? ಏನು? ಒಂದು ಗುಣ, ವಸಿಷ್ಠತ್ವಾದಿ ಗುಣ, ವಸಿಷ್ಠವೇ ಮುಂತಾದ ಗುಣಗಳು ಅದು ಈ ಛಾಂದೋಗ್ಯ ಬೃಹದಾರಣ್ಯಕದಲ್ಲಿ ಹೇಳಲ್ಪಟ್ಟಿವೆ. ಎಲ್ಲಿ? ಋಗ್ಯಜುಷ್ ಶಾಖೆಗಳಲ್ಲಿ, ಯಜುಸ್ಸಾಮ ಶಾಖೆಗಳಲ್ಲಿ, ಯಜುಶಾಖೆ ಸಾಮಶಾಖೆಗಳಲ್ಲಿ ಹೇಳಲ್ಪಟ್ಟಿವೆ. ಆದರೆ ಋಕ್ಷಾಖೆಯಲ್ಲಿ ಹೇಳಲ್ಪಟ್ಟಿಲ್ಲ. ಆದ್ದರಿಂದ ಏನು? ಇದು ಬೇರೆ, ಅದು ಬೇರೆ. ಇಲ್ಲಿ ಹೇಳಿದ್ದನ್ನ ಇಲ್ಲಿ ಉಪಾಸನೆ ಮಾಡಬೇಕು, ಇಲ್ಲಿ ಹೇಳಿದ ಗುಣಗಳನ್ನ ಅಲ್ಲಿ ಹೇಳಿದ ಗುಣಗಳನ್ನ ಅದಕ್ಕೆ ಅನುಗುಣವಾಗಿ ಅಲ್ಲಿ ಉಪಾಸನೆ ಮಾಡಬೇಕು. ಹೌದು ತಾನೆ? ಅಂದರೆ ಅಲ್ಲ, ಹಾಗಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಈ ಒಂದು ಈ ಉದ್ದೇಶ ಮತ್ತೆ ಯಾವುದನ್ನ ಕುರಿತು ಉಪಾಸನೆ ಮಾಡ್ತಾ ಇದ್ದೇವೋ ಅದು ಬೇರೆಯಲ್ಲ. ಇಲ್ಲೂ ಪ್ರಾಣ ಸಂವಾದ, ಅಲ್ಲೂ ಪ್ರಾಣ ಸಂವಾದ. ಎರಡೂ ಕಡೆಯಲ್ಲಿ ಪ್ರಾಣ ಸಂವಾದವನ್ನು ಹೇಳುವಾಗ ಒಂದು ಕಡೆ ಕೆಲವು ಗುಣಗಳನ್ನು ಹೇಳಿದ್ದಾರೆ, ಒಂದು ಕಡೆ ಕೆಲವು ಗುಣಗಳನ್ನು ಬಿಟ್ಟಿದ್ದಾರೆ. ಆದರೂ ಕೂಡ ಇದು ಒಂದೇ ಪ್ರಕರಣವಾದ್ದರಿಂದ ಇದನ್ನ
ಎಲ್ಲ ಕಡೆಯಲ್ಲಿಯೂ ಕೂಡ ಸೇರಿಸಿಕೊಳ್ಳಬೇಕು. ಎಲ್ಲ ಗುಣಗಳನ್ನು ಎಲ್ಲ ಕಡೆಯಲ್ಲಿಯೂ ಸೇರಿಸಿಕೊಳ್ಳಬೇಕು. ನನ್ನ ಉದಾಹರಣೆ ಕೊಟ್ಟಿದ್ದೆ ಅದಕ್ಕೆ. ಒಬ್ಬ ಇದ್ದ ದೇವದತ್ತ ಅಂತ. ಅವನು ಚತುರ್ವೇದ ಪಾರಂಗತ, 4 ವೇದಗಳಲ್ಲಿ ಪಂಡಿತ. ಅವನು ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥವನು. ಅವನೇನ್ ಮಾಡ್ದ, ಅವನ ಸ್ವಶಾಖೆ ಯಾವುದು? ಋಕ್ಷಾಖೆ. ಅವನು ಇದ್ದ ರಾಜಾಶ್ರಯ ಏನು? ಅದೂ ಕೂಡ ಆ ರಾಜಾಶ್ರಯ ರಾಜನೂ ಕೂಡ ಆ ಒಂದು ಋಕ್ಷಾಖೆ ಆಗಿದ್ದ ಅವನು. ಅಲ್ಲಿ ನಡೀತಾ ಇದ್ದಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ವೈದಿಕ ಕಾರ್ಯಕ್ರಮಗಳು ಈ ಒಂದು ಋಕ್ಷಾಖೆಗೆ ಅನುಗುಣವಾಗಿ ಇರ್ತಾ ಇತ್ತು. ಇವನ್ನೇನು ಮಾಡ್ದ ರಾಜ? ಓಹೋ, ಇವನನ್ನ ಋಗ್ವೇದ ರತ್ನ ಅಂತ ಪುರಸ್ಕಾರ ಮಾಡಿ ಶಾಲೋದಿಸ್ತಾ ಆಯ್ತು. ಇವನಲ್ಲಿ ಏನಾಗಿತ್ತು? ಆ ಬೇರೆ 3 ವೇದಗಳು ಪಾಂಡಿತ್ಯ ಇತ್ತು, ಆ ಗುಣ ಇತ್ತು ಇವನಿಗೆ. ಇಲ್ಲಿ ಅದು ಬೇಡವಾಗಿತ್ತು. ಎಲ್ಲೋ ಬೇರೆ ಕಡೆ ಹೋದ. ಅಲ್ಲಿ ಯಾವುದೋ ಬೇರೆ ಶಾಖೆ ಅಲ್ಲ, ಅದು ಪ್ರಾಬಲ್ಯ ಋಕ್ಷಾಖೆ. ಇವತ್ತು ನೋಡ್ತಾ ಇದ್ದೇವೆ ನಾವು ಕೆಲವು ಕಡೆ ಮಠಗಳಲ್ಲೇನೆ ಇದು ಋಗ್ವೇದ ಮಠ, ಇದು ಯಜುರ್ವೇದ ಮಠ ಅಂತ ಹೇಳಿ ಆ ಒಂದು ಇದಿರುತ್ತೆ. ಅವರು ಅಲ್ಲಿ ಪ್ರಾಶಸ್ತ್ಯ ಕೊಡ್ತಾರೆ ಇವತ್ತು ಕೂಡ. ಅಲ್ಲಿ ಅದು ಪ್ರಾಶಸ್ತ್ಯವಾಗಿತ್ತು, ಅಲ್ಲಿ ಅದು ಬಂತು. ಹಾಗನ್ಬಿಟ್ಟು ಇವನು ಇಲ್ಲಿ ಈ ಗುಣ ಸೇರಿಸ್ಕೋಬಾರ್ದು ಅಂತಾರೆ, ಗುಣವಂತ ಅಲ್ಲ ಅಂತಲೇ. ಅಲ್ಲಿಗೆ ಬೇಕಾಗಿರ್ಲಿಲ್ಲ, ಸೇರಿಸಿಲ್ಲ ಅಷ್ಟೆ. ಆದರೆ ಅವನು ಯಾರು? ಈ ಹೋದವನು, ಇಲ್ಲಿ ಹೋದವನು ಅವನೇ, ಇಲ್ಲಿದ್ದವನು ಅವನೇ, ಅಲ್ಲಿ ಹೋದವನು ಅವನೇ. ಅವನು ಒಬ್ಬನೇ. ಆದ್ದರಿಂದ ಗುಣಗಳನ್ನು ಸೇರಿಸ್ಕೊಳ್ಬಹುದು. ಅವನು ಗುಣವಂತ ಅಷ್ಟು ಚತುರ್ವೇದ ಪಾರಂಗತ ಅಷ್ಟೆ. ಹಾಗಾಗಿ ಇಲ್ಲಿ ಈ ಪ್ರಾಣ ಸಂವಾದದಲ್ಲಿ ಪ್ರಾಣ ಸಂವಾದ ಎಂಬತಕ್ಕಂಥ ಒಂದೇ ಪ್ರಕರಣ ಎಲ್ಲವೂ ಕೂಡ ಸಮಾನವಾಗಿದೆ. ಅಲ್ಲಿ ಪ್ರಾಣ ಸಂವಾದದಲ್ಲಿ ಎಲ್ಲವೂ ಅಂದ್ರೇನು? ಎಲ್ಲ ಘಟನೆಗಳು ಕೂಡ ಸಮಾನವಾಗಿವೆ. ಅದು ಹೇಳಿದ್ರಲ್ಲ ಅವೆಲ್ಲ. ಆದ್ದರಿಂದ ತೆಗೆದುಕೊಳ್ಳಬಹುದು ಅಂತ ಹೇಳಿದ್ರು. ಏನಾಯ್ತು? ಓಹೋ, ಆಯ್ತು ಸ್ವಾಮಿ, ತೆಗೆದುಕೊಳ್ಳೋಣ. ಏನಾಯ್ತು? ಎಲ್ಲ ಗುಣಗಳನ್ನು ಕೂಡ ಒಂದು ಕಡೆ ಹೇಳಿ ಇನ್ನೊಂದು ಕಡೆ ಹೇಳಲ್ಪಡದೆ ಇದ್ದರೂ ಕೂಡ ಏನ್ ಮಾಡಬೇಕು? ಎಲ್ಲವನ್ನೂ ನಾವು ಸೇರಿಸಿಕೊಂಡು ಉಪಾಸನೆ ಮಾಡಬೇಕು, ಎಲ್ಲ ಗುಣಗಳನ್ನು ಸ್ವೀಕಾರ ಮಾಡಬೇಕು ಅಂತಾಯ್ತು. ಈಗ ಪೂರ್ವ ಪಕ್ಷಿ ಅವರು ಪ್ರಬಲವಾಗ್ಬಿಟ್ಟ. ಏನು ಸ್ವಾಮಿ, ಎಲ್ಲ ಕಡೆಯಲ್ಲಿಯೂ ಸೇರಿಸಿಕೊಳ್ಳಬೇಕು ಎಲ್ಲ ಗುಣಗಳನ್ನು ಅಂತ ಹೇಳಿದ್ರಿ. ನೀವು ಕೊಟ್ಟ ಕಾರಣ ಏನು? ಯಾಕೆ ಅಂತಂತಂದ್ರೆ ವಿದ್ಯೆ ಒಂದೇ ಅಂತಕ್ಕಂಥದ್ದು. ಅದು ಪ್ರಾಣ ಸಂವಾದ, ಪ್ರಾಣವಿದ್ಯೆ ಒಂದೇ ಅಂತಕ್ಕಂಥ ಬಹಳ ಆಯ್ತು. ಈಗ ಬ್ರಹ್ಮದ ಧರ್ಮಗಳು, ಬ್ರಹ್ಮದ ಗುಣಗಳು ಇವೆ. ಅವನ್ನ ತೈತ್ತಿರೀಯದಲ್ಲಿ ಈ ಯಾವ ಗುಣ? ಆನಂದವೇ ಮುಂತಾದ ಗುಣಗಳು. ಆನಂದವೇ ಮುಂತಾದ ಗುಣಗಳು ಆ ಕೋಶಗಳೆಲ್ಲ ಹೇಳಿದೆಯಲ್ಲ. ಆ ಆನಂದ ಎಂಬತಕ್ಕಂಥ ಗುಣಗಳು ಆನಂದಾದಿಗಳನ್ನ ಅಂತ, ಆನಂದವೇ ಮೊದಲಾದ ಗುಣಗಳನ್ನ ಹೇಳಿದ್ದಾರೆ, ಬೇರೆ ಕಡೆ ಹೇಳಿಲ್ಲ. ಹಾಗಾಗಿ ಈ ಆನಂದಾದಿ ಗುಣಗಳನ್ನು ಕೂಡ ಹೇಳಿಲ್ಲದ ಕಡೆ ಸೇರಿಸ್ಕೊಳ್ಬೇಕಾ ಬಿಡ್ಬೇಕಾ? ಈಗ ನೀವು ಹೇಳಿದ್ರಿ ಇಲ್ಲ ಒಂದೇ ಪ್ರಕರಣ ಎಲ್ಲ ಕಡೆಯಲ್ಲಿಯೂ ಸೇರಿಸ್ಕೊಳ್ಬೇಕು ಬಿಟ್ಟಿದ್ದರೂ ಕೂಡ ಅಂತ ಹೇಳಿದ್ರಿ. ಇಲ್ಲೂ ಅದೇ ಬ್ರಹ್ಮ ಪ್ರಕರಣ, ಬ್ರಹ್ಮವನ್ನೇ ಹೇಳ್ತಾ ಇದ್ದಾರೆ. ತೈತ್ರಿಯದಲ್ಲಿ ಆನಂದಾದಿ ಗುಣಗಳನ್ನು ಹೇಳಿದ್ದಾರೆ, ಬೇರೆ ಕಡೆ ಕೆಲವನ್ನು ಬಿಟ್ಟಿದ್ದಾರೆ, ಇನ್ನು ಕೆಲವು ಸೇರಿಸ್ಕೊಟ್ಟಿದ್ದಾರೆ. ನಿಮ್ಮ ಹಿಂದಿನ ಒಂದು ನಿಯಮದಂತೆ, ಸೂತ್ರದಂತೆ ಇಲ್ಲೂ ಕೂಡ ಎಲ್ಲಾನು ಸೇರಿಸ್ಕೋಬೇಕಲ್ಲ. ಏನು? ಈ ಒಂದು ಆನಂದವೇ ಮುಂತಾದ ಎಲ್ಲ ಗುಣಗಳನ್ನು ಕೂಡ ಎಲ್ಲ ಕಡೆಯಲ್ಲೂ ಸೇರಿಸಿಕೊಳ್ಳಬೇಕು ಅಂದರೆ, ಇಲ್ಲಪ್ಪ, ಇಲ್ಲಿ ಸೇರಿಸಿಕೊಳ್ಳಬಾರದು. ಓಹೋ, ಏನು ಬಹಳ ಕಷ್ಟ ಇದೆ. ಎಲ್ಲಿ ಸೇರಿಸ್ಕೋಬಾರದು, ಎಲ್ಲಿ ಸೇರಿಸ್ಕೋಬೇಕು, ಎಲ್ಲಿ ಉಪಾಸನಾ ಕಾಂಡ ಯಾವುದು, ಜ್ಞಾನ ಕಾಂಡ ಯಾವುದು, ಇದನ್ನು ಗೊತ್ತು ಮಾಡೋದೇ ಮಹಾ ಕಷ್ಟ. ಯಾರಿಗೂ ಗೊತ್ತಾಗುತ್ತೆ. ಭಗವತ್ಪಾದರ ಬುದ್ಧ ಮಾಡಿದ್ದಾರೆ ಅದನ್ನ.
ವಿಭಾಗ ಮಾಡಿದ್ದಾರೆ, ನಾವು ಅದರಂತೆ ನೋಡ್ಬೇಕು. ಇದೇ ನಮಗೆ ಏನು ಗೊತ್ತಾಗುತ್ತೆ. ಹೀಗೆ ಇಲ್ಲಿ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಇಲ್ಲಿ ಸೇರಿಸ್ಕೊಳ್ಬೇಕೇ ಬೇಡವೇ? ಇಲ್ಲೂ ಕೂಡ ಒಂದೇ ಪ್ರಕರಣ, ಬ್ರಹ್ಮ ಪ್ರಕರಣ ಅಂತ ಹೇಳಿ ಇಲ್ಲಿ ಈ ಒಂದು ಆ ಸೇರಿಸಿಕೊಳ್ಳಬೇಕೇ ಬೇಡವೇ ಎನ್ನುವುದನ್ನ ನಿರ್ಣಯಿಸುವುದಕ್ಕಾಗಿ ಈ ಅಧಿಕರಣವು ಬಂದಿದೆ. ಇದನ್ನು ಬಿಟ್ಟರೆ ಏನಾಗುತ್ತೆ? ಓ, ಹಿಂದೆ ಹೇಳಿದ್ರಲ್ಲ ನ್ಯಾಯ, ಎಲ್ಲ ಕಡೆಯಲ್ಲೂ ಸೇರಿಸಿಕೊಳ್ಳಬೇಕು, ಒಂದೇ ಪ್ರಕರಣ, ಯಾವುದು ಪ್ರಾಣ ಸಂವಾದ ಪ್ರಕರಣ ಅಂತ ಹೇಳಿದ್ರಲ್ಲ, ಇದು ಕೂಡ ಬ್ರಹ್ಮ ಪ್ರಕರಣ, ಅಲ್ಲೂ ಬ್ರಹ್ಮ ಪ್ರಕರಣ, ಇಲ್ಲೂ ಬ್ರಹ್ಮ ಪ್ರಕರಣ. ಹಾಗಾಗಿ ಆನಂದಾದಿಗಳೇ ಮುಂತಾದಗಳು ಎಲ್ಲ ಕಡೆ ಸೇರಿಸ್ಕೊಂಡ್ಬಿಡೋಣ, ಸೇರಿಸ್ಕೊಳ್ಬೇಕು ಅಂತ ಮಾಡಿಕೊಂಡು ಬಿಟ್ಟಾರು ಅಂತ ಹೇಳಿ ಭಗವಾನ್ ಬಾದರಾಯಣರು ಈ ಒಂದು ಅಧಿಕರಣವನ್ನ ಉತ್ಕ್ರಮಿಸಿದ್ದಾರೆ. ಈ ಅಧಿಕರಣ ಬಂದಿರೋ ಅದಕ್ಕೋಸ್ಕರ. ಈಗ ಅವನ ಸಂದರ್ಭ ಗೊತ್ತಾಯ್ತಲ್ಲ, ಇದರಲ್ಲಿ ಏನು, ಯಾವುದನ್ನು ತಗೊಳ್ಬೇಕು, ಯಾವುದ ಒಂದು ವಿಷಯ ವಾಕ್ಯ ಯಾವುದು, ಏನು ಸಂಶಯ ಬರುತ್ತೆ, ತಗೊಳ್ಬೇಕೇ ಬೇಡವೇ, ನಿರ್ಣಯ ಏನು, ತಗೊಳ್ಬೇಕು ಅಥವಾ ಬೇಡ, ಏನು ನಿರ್ಣಯ, ಇಷ್ಟು ಕೂಡ ಈ ಅಧಿಕರಣದಲ್ಲಿ ಮಾಡಿದ್ದಾರೆ. ಭಗವಾನ್ ಬಾದರಾಯಣರು ಅವರ ಹೃದಯವನ್ನ ತೆರೆದಿಟ್ಟಿದ್ದಾರೆ, ಭಗವಾನ್ ಶಂಕರರು ಭಾಷ್ಯಕಾರರು. ಈಗ ಸೂತ್ರವನ್ನ ನೋಡೋಣ, ಅದಕ್ಕೆ ಅರ್ಥವನ್ನು ನೋಡೋಣ. ಇದರಲ್ಲಿ ಮೊಟ್ಟ ಮೊದಲನೆಯ ಸೂತ್ರ ಈ ಅಧಿಕರಣದಲ್ಲಿ, ಆನಂದಾದ್ಯ ಅಧಿಕರಣದಲ್ಲಿ ಮೊಟ್ಟ ಮೊದಲನೆಯ ಸೂತ್ರ. ಓಂ ಆನಂದಾದಯ ಪ್ರಧಾನಸ್ಯ, ಓಂ ಆನಂದಾದಯ ಪ್ರಧಾನಸ್ಯ. ಆನಂದಾದಯ ಪ್ರಧಾನಸ್ಯ ಇತಿ ದ್ವಿಪದಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ ದ್ವೇ ಪದೇ ವರ್ತತೆ. ಈ ಅಧಿಕರಣದಲ್ಲಿ, ಈ ಸೂತ್ರದಲ್ಲಿ ಎರಡು ಪದಗಳು ಉಪನಿಬದ್ಧವಾಗಿವೆ, ಎರಡು ಪದಗಳು ಇವೆ. ಆನಂದಾದಯ ಪ್ರಧಾನಸ್ಯ, ಏನಿದ್ರ ಅರ್ಥ ಅಂದರೆ ಆನಂದವೇ ಮುಂತಾದವುಗಳು, ಆನಂದಾದಯ ಹೌದಾನೆ, ಆನಂದವೇ ಮುಂತಾದವುಗಳು. ಮತ್ತೆ ಮುಂದಿನ ಪದ ಪ್ರಧಾನಸ್ಯ, ಪ್ರಧಾನದ. ಏನರ್ಥ ಆಯಿತು? ಏನು ಅರ್ಥ ಆಗಿದಲ್ಲ? ಆನಂದವೇ ಮುಂತಾದವುಗಳು, ಪ್ರಧಾನದ ಏನು ನೋಡೋಣ. ಅದಕ್ಕೆ ಕೆಲವು ಪದಗಳನ್ನು ಸೇರಿಸ್ಕೊಳ್ಬೇಕು, ಅಧ್ಯಾಹಾರ ಆಗಿರ್ತಕ್ಕಂಥದ್ದು. ನೋಡೋಣ ಏನು ಅಂತ. ಅನ್ವಯ ಹೇಗಾಗುತ್ತೆ? ಪ್ರಧಾನಸ್ಯ ಆನಂದಾದಯ. ಪ್ರಧಾನಸ್ಯ ಅಂದ್ರೆ ಏನರ್ಥ? ಪ್ರಧಾನದ. ಪ್ರಧಾನದ ಅಂತಂದ್ರೆ ಗೊತ್ತಾಯ್ತು ಸ್ವಾಮಿ, ಯಾವುದು? ಸಾಂಖ್ಯದ ಪ್ರಧಾನದ. ಅಯ್ಯಯ್ಯೋ, ಇಲ್ಲಪ್ಪ, ಸಾಂಖ್ಯದ ಪ್ರಧಾನಕ್ಕೂ ಇದಕ್ಕೂ ಏನೇನೋ ಸಂಬಂಧ ಇಲ್ಲ. ಇಲ್ಲಿ ಹೇಳಿರ್ತಕ್ಕಂಥ ಪ್ರಧಾನ ಅಂತಂತ ಷಷ್ಠಿ ವಿಭಕ್ತಿ ಅಂತವಾಗಿದೆಯಲ್ಲ ಪದ, ಇದನ್ನು ಹೇಗೆ ತಗೊಳ್ಬೇಕು ಅಂತಂದ್ರೆ, ಪ್ರಧಾನಸ್ಯ ಅಂದ್ರೆ ಪ್ರಧಾನತ್ವೇನ ಉಪದಿಷ್ಟಾ ಅಂತ. ಪ್ರಧಾನತ್ವೇನ ಉಪದಿಷ್ಟಾ ಮತ್ತೇನು? ಆನಂದಾದಯ. ಪ್ರಧಾನತ್ವೇನ ಉಪದಿಷ್ಟಾ ಆನಂದಾದಯ. ಅಲ್ಲಿಗೆ ಏನಾಯ್ತು? ಪ್ರಧಾನತ್ವೇನ ಪ್ರಧಾನವಾಗಿ ಹೇಳಿರತಕ್ಕಂಥ, ಉಪದಿಷ್ಟ ಅಂದ್ರೆ ಉಪದೇಶಿಸಲ್ಪಟ್ಟಿರತಕ್ಕಂಥ, ಆನಂದವೇ ಮುಂತಾದವುಗಳು. ಏನು ಆನಂದವೇ ಮುಂತಾದವು? ಪ್ರಧಾನವಾಗಿ ಉಪದೇಶಿಸಲ್ಪಟ್ಟಿರುವ ಆನಂದವೇ ಮುಂತಾದವುಗಳು. ಇದು ಗೊತ್ತಾಯ್ತು, ಪ್ರಧಾನವಾಗಿ ಹೇಳಿದ್ದಾರೆ. ಆನಂದವೇ ಮುಂತಾದವುಗಳು ಯಾರದ ಆನಂದ, ಎಲ್ಲಿ, ಏನು, ಆದಿರೋದು ಏನು ಅಂದ್ರೆ ಆನಂದಾದಯ ಬ್ರಹ್ಮಣೋ ಧರ್ಮ. ಗೊತ್ತಾಯ್ತಲ್ಲ? ಬ್ರಹ್ಮಣೋ ಧರ್ಮ.
ಅಂದರೆ ಆನಂದವೇ ಮುಂತಾದ ಬ್ರಹ್ಮದ ಧರ್ಮಗಳು. ಆಯಿತು. ಬ್ರಹ್ಮಧರ್ಮಗಳನ್ನು ಏನು ಮಾಡಬೇಕು? ಬ್ರಹ್ಮಧರ್ಮಗಳು ಅಂದರೆ ಆ ಧರ್ಮಗಳಿದೆಯಲ್ಲ, ಅದು ಸರ್ವತ್ರ ಪ್ರತಿಪತ್ತವ್ಯಾ, ಎಲ್ಲ ಕಡೆಯಲ್ಲಿಯೂ ಕೂಡ ಅದು ಸೇರಿಸಲ್ಪಡಬೇಕು, ತಿಳಿಯಲ್ಪಡಬೇಕು. ಅಲ್ಲಿ ಏನು, ಈ ಒಂದು ಪ್ರಧಾನ ಈ ಬ್ರಹ್ಮಧರ್ಮಗಳಾದ ಆನಂದಾದಿಗಳನ್ನು ಎಲ್ಲ ಕಡೆಯಲ್ಲಿಯೂ ಸೇರಿಸಿಕೊಳ್ಳಬೇಕು. ಪ್ರಧಾನವಾಗಿ ಹೇಳಿರತಕ್ಕಂತಹ ಬ್ರಹ್ಮದ ಆನಂದವೇ ಮೊದಲಾದ ಬ್ರಹ್ಮದ ಧರ್ಮ ಇದನ್ನ ಎಲ್ಲ ಕಡೆಯಲ್ಲಿಯೂ ತಿಳಿಯಬೇಕು ಅಂತಕ್ಕಂಥದ್ದು. ತಿಳಿಬೇಕೆ ಬೇಡವೇ? ಈಗ ಇದರ ಅರ್ಥ ಗೊತ್ತಾಯ್ತಲ್ಲ. ಆನಂದಾದಯ ಪ್ರಧಾನಸ್ಯ ಅಂದರೆ, ಪ್ರಧಾನಸ್ಯ ಅಂದ್ರೇನು? ಪ್ರಧಾನತ್ವೇನ ಉಪದಿಷ್ಟಾ ಆನಂದಾದಯ ಬ್ರಹ್ಮಣೋ ಧರ್ಮ. ಪ್ರಧಾನತ್ವೇನ ಉಪದಿಷ್ಟಾ ಆನಂದಾದಯೋ ಬ್ರಹ್ಮಣೋ ಧರ್ಮ ಸರ್ವತ್ರ ಪ್ರತಿಪತ್ತವ್ಯಾ, ಎಲ್ಲ ಕಡೆಯಲ್ಲಿಯೂ ಕೂಡ ಆನಂದಾದಿ ಸೇರಿಸಿಕೊಳ್ಳಬೇಕು ಅಂತಕ್ಕಂಥದ್ದು. ನೋಡೋಣ ಏನು ಹೇಳ್ತಾರೆ, ಸೇರಿಸ್ಕೊಳ್ಬೇಕೋ ಬೇಡವೋ ಅಂತಕ್ಕಂಥ. ನೋಡಿ ಭಾಷ್ಯ ನೋಡೋಣ. ಅಥ ಬ್ರಹ್ಮಸ್ವರೂಪ ಪ್ರತಿಪಾದನ ಪರಾಸು ಶ್ರುತಿಷು ಆನಂದರೂಪತ್ವಂ ವಿಜ್ಞಾನ ಘನತ್ವಂ ಸರ್ವಗತತ್ವಂ ಸರ್ವಾತ್ಮತ್ವಂ ಇತ್ಯೇವಂ ಜಾತೀಯಕಾಃ ಬ್ರಹ್ಮಣೋ ಧರ್ಮಾಃ ಕ್ವಚಿತ್ ಕ್ವಚಿತ್ ಶ್ರೂಯಂತೆ. ನೋಡಿ, ಉಪನಿಷತ್ತುಗಳಲ್ಲಿ ಬ್ರಹ್ಮದ ಸ್ವರೂಪವನ್ನ ನಿರ್ಧಾರ ಮಾಡಬೇಕಾದ ಕಡೆಗಳಲ್ಲಿ, ಬ್ರಹ್ಮ ಸ್ವರೂಪವನ್ನು ನಿರ್ಧಾರ ಮಾಡುವ ಶ್ರುತಿವಾಕ್ಯಗಳಲ್ಲಿ ಬೇಕಾದಷ್ಟಿದೆ. ಕೆಲವು ಕಡೆ ಬಂದಿದೆ. ಅದು ಏನು ಹೇಳಿದ್ದಾರೆ ಅಲ್ಲಿ? ಬ್ರಹ್ಮಸ್ವರೂಪ ಪ್ರತಿಪಾದನ ಪರವಾದ ಶ್ರುತಿಗಳಲ್ಲಿ ಬ್ರಹ್ಮಕ್ಕೆ ಕೆಲವು ಗುಣಗಳನ್ನು ಹೇಳಿದ್ದಾರೆ. ಏನದು? ಆನಂದ ರೂಪತ್ವಂ, ಬ್ರಹ್ಮನಿಗೆ ಆನಂದ ರೂಪತ್ವವನ್ನು ಹೇಳಿದ್ದಾರೆ. ಭಾವನಾಮ ಇದು. ಆನಂದ ರೂಪತ್ವ ಅಂದರೆ ಆನಂದ ರೂಪವನ್ನ ಉಳ್ಳವನಾಗಿದ್ದಾನೆ ಅಂತ. ಮತ್ತು ವಿಜ್ಞಾನ ಘನತ್ವ ಅಂದ್ರೇನು? ಅರಿವಿನ ಗಟ್ಟಿ ಆಗಿದ್ದಾನೆ. ಸರ್ವಗತತ್ವ ಅಂದ್ರೇನು? ಸರ್ವವ್ಯಾಪಿ. ಅಂದ್ರೆ ವ್ಯಾಪಿ, ಸರ್ವವ್ಯಾಪಿ, ಎಲ್ಲ ಸರ್ವವ್ಯಾಪಿತ್ವವನ್ನು ಹೇಳಿದ್ದಾರೆ. ಮತ್ತೆ ಸರ್ವಾತ್ಮತ್ವ, ಎಲ್ಲರ ಸ್ವರೂಪವೂ ಕೂಡ ಆಗಿದ್ದಾನೆ. ಆತ್ಮ ಸ್ವರೂಪ, ಎಲ್ಲರ ಪ್ರತಿಯೊಬ್ಬ ಜೀವಿಯ ಸ್ವರೂಪವೂ ಅವನೇ ಆಗಿದ್ದಾನೆ ಅಂತ ಹೇಳಿ, ಇದು ಆನಂದ ಆದಯ, ಆನಂದವೇ ಮುಂತಾದ. ಆನಂದದ ಜೊತೆಗೆ ಯಾವುದು ನೋಡಿ? ವಿಜ್ಞಾನಘನತ್ವ, ಸರ್ವಗತತ್ವ, ಸರ್ವಾತ್ಮತ್ವ ಇವು ಕೂಡ ಹೇಳಿದ್ದಾರೆ. ಈ ಬ್ರಹ್ಮದ ಧರ್ಮಗಳು ಉಪನಿಷತ್ತುಗಳಲ್ಲಿ ಅಲ್ಲಲ್ಲಿ ನಮಗೆ ಕಂಡುಬರುತ್ತವೆ. ಈಗ ಅದರಲ್ಲಿ ಸಂಶಯ ಬಂತು. ತೇಷು ಸಂಶಯ ಬಂದ್ಬಿಡು. ಕಿಂ ಆನಂದಾದಯೋ ಬ್ರಹ್ಮಧರ್ಮಾ ಯತ್ರ ಯಾವಂತಹ ತಾವಂತ ಏವ ತತ್ರ ಪ್ರತಿಪತ್ತವ್ಯಾ ಕಿಂ ವಾ ಸರ್ವೇ ಸರ್ವತ್ರ ಇತಿ. ಸಂಶಯ ಬಂದ್ಬಿಡು. ಏನು? ಈ ಆನಂದವೇ ಮುಂತಾದ ಬ್ರಹ್ಮಧರ್ಮಗಳನ್ನ ಯತ್ರ ಯಾವಂತಹ, ಎಲ್ಲೆಲ್ಲಿ ಎಷ್ಟು ಹೇಳಿದ್ದಾರೆಯೋ, ನಮ್ಮ ಬ್ರಹ್ಮಧರ್ಮ ಆನಂದ ಆದಿ ಬೇಕಾದ ಧರ್ಮಗಳನ್ನು ಹೇಳಿದ್ದಾರೆ. ಆದರೆ ಎಲ್ಲೆಲ್ಲಿ ಅಂದರೆ ಯಾವ ಯಾವ ಶಾಖೆಗಳಲ್ಲಿ ಎಷ್ಟೆಷ್ಟು ಹೇಳಿದ್ದಾರೋ, ಕೆಲವು ಬಿಟ್ಟಿರಬಹುದು, ಎಷ್ಟು ಹೇಳಿದ್ದಾರೋ ಅಷ್ಟನ್ನ ಯಾವಂತ ತಾವಂತೆ ತತ್ವ ಅಷ್ಟನ್ನೇ ನಾವು ತೆಗೆದುಕೊಳ್ಳಬೇಕೋ, ತಿಳಿಯಬೇಕೋ. ಮತ್ತೆ ಅಥವಾ ಕಿಂವಾ ಸರ್ವೇ ಸರ್ವತ್ರ, ಎಲ್ಲ ಗುಣಗಳನ್ನು ಎಲ್ಲ ಕಡೆಯಲ್ಲಿಯೂ ತಿಳಿಯಬೇಕು, ಎಲ್ಲ ಧರ್ಮಗಳನ್ನು ಎಲ್ಲ ಕಡೆಯಲ್ಲಿಯೂ ತಿಳಿಯಬೇಕಾ? ಸಂಶಯ ಅರ್ಥ ಆಯ್ತಲ್ಲ. ಆನಂದವೇ ಮುಂತಾದ ಬ್ರಹ್ಮಧರ್ಮಗಳು
ಒಂದು 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 10 ಬ್ರಹ್ಮಧರ್ಮ ಇದೆ ಅಂತ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ. ತೈತ್ತಿರೀಯದಲ್ಲಿ ಒಂದು 4 ಹೇಳಿದ್ದಾರೆ. ಇನ್ನೊಂದು ಕಡೆ 4 ಜೊತೆ ಕೆನ್ಯರಲ್ಲಿ ಹೇಳಿ 6 ಹೇಳಿದ್ದಾರೆ. ಇನ್ನೊಂದು ಕಡೆ ಇನ್ನೊಂದು ಹೇಳಿದ್ದಾರೆ. ಇನ್ನೊಂದು ಕಡೆ ಕೇವಲ 2 ಹೇಳಿದ್ದಾರೆ. ಹೀಗಿರುವಾಗ ಎಲ್ಲೆಲ್ಲಿ ಯಾವ ಯಾವ ಶಾಖೆಯಲ್ಲಿ ಎಷ್ಟೆಷ್ಟು ಧರ್ಮಗಳನ್ನು ಹೇಳಿದ್ದಾರೋ ಅಷ್ಟನ್ನೇ ಮಾತ್ರ ತೆಗೆದುಕೊಂಡು ನಾವು ಉಪಾಸನೆ ಮಾಡಬೇಕು, ತಿಳಿಯಬೇಕು. ಅಥವಾ ಎಲ್ಲ ಸೇರಿಸ್ಬಿಟ್ಟು ಹೇಳಿಲ್ಲದೆ ಇರಲಿ ಈ ಎಲ್ಲ ಧರ್ಮಗಳನ್ನೂ ಕೂಡ ನಾವು ಈ ಬ್ರಹ್ಮಕ್ಕೆ ಹಾಕಿಕೊಳ್ಳಬೇಕಾ, ಸೇರಿಸ್ಕೊಳ್ಬೇಕಾ ಅಂತಕ್ಕಂಥ ಪ್ರಶ್ನೆ. ಯಾಕೆ ಹಿಂದೆ ಹಾಕ್ಕೊಳ್ಬೇಕು ಅಂತ ಹೇಳಿದ್ದಾರೆ, ಇಲ್ಲೂ ಇದೆಯಲ್ಲ, ಹಾಗಾದ್ರೆ ಇಲ್ಲೂ ಹಾಕ್ಕೋಬೇಕಾಗತ್ತೆ. ಹೌದು, ನಿಮ್ಮ ನಿಯಮದಂತೆ. ಆದರೆ ಯಾಕೋ ನೋಡಿದ್ರೆ ಇದು ಹಾಕ್ಕೊಂಡ್ಬಿಟ್ರೆ ಸರಿ ಕಾಣಲ್ಲ ಅಂತ ಕಾಣುತ್ತೆ. ಯಾಕೆ ಇವೆಲ್ಲ ಸರ್ವಗತತ್ವ, ಸರ್ವಾತ್ಮತ್ವ, ಅದು ಇದೆ ಅಂತೆಲ್ಲ ಹಾಕ್ಬಿಟ್ರೆ ಬ್ರಹ್ಮಕ್ಕೆ ವಿಶೇಷಣವನ್ನು ಕೊಟ್ಟ ಹಾಗೆ ಆಗಿಬಿಡುತ್ತೆ. ಆದರೆ ಉಪನಿಷತ್ತುಗಳಲ್ಲಿ ವಿಶೇಷ ಕೊಟ್ಟ ಸವಿಶೇಷ ಅಂತಾಯ್ತು. ಸವಿಶೇಷ ಬ್ರಹ್ಮವನ್ನ ಹೇಳಿದ್ದಾರೆ. ಆದರೆ ಸವಿಶೇಷ ಧರ್ಮಕ್ಕೆ, ಸವಿಶೇಷ ಧರ್ಮದ ಬ್ರಹ್ಮವನ್ನ ತಾತ್ಪರ್ಯದಿಂದ ಹೇಳಿಲ್ಲ, ಪ್ರಧಾನವಾಗಿ ಹೇಳಿಲ್ಲ, ಅವನು ಉಪಾಸನೆಗೋಸ್ಕರ ಹೇಳಿದ್ದಾರೆ. ಹೀಗಿರುವಾಗ ತಗೋಬೇಕೇ ಬೇಡವೇ ಅಂತಕ್ಕಂಥ ಸಂಶಯ. ಅದಕ್ಕೇನು ಬಂತು ಮೊದಲು? ತತ್ರ ಯಥಾ ಶ್ರುತಿ ಭಾಗಂ ಧರ್ಮ ಪ್ರತಿಪತ್ತವು ಪ್ರಾಪ್ತಾಯಾಮ್. ಈಗೇನು ನೋಡಿ, ಶ್ರುತಿಯಲ್ಲಿ ಹೇಗೆ ವಿಭಾಗ ಮಾಡಿದ್ದಾರೆ, ಕೆಲವನ್ನು ಬಿಟ್ಟಿದ್ದಾರೆ, ಕೆಲವು ತಗೊಂಡಿದ್ದಾರೆ, ಎಲ್ಲೆಲ್ಲಿ ಹೇಗೆ ಹೇಳಿದೆಯೋ ಶ್ರುತಿ ವಿಭಾಗಂ ಧರ್ಮ ಪ್ರತಿಪತ್ತವು ಅಷ್ಟು ಮಾತ್ರ ಬ್ರಹ್ಮದ ಒಂದು ಧರ್ಮಗಳು ಎಂಬುದನ್ನ ತಿಳಿದುಕೊಳ್ಬೇಕು. ಅಷ್ಟು ತಿಳಿಬೇಕು, ಎಲ್ಲ ಹೇಳಿದ್ದಾರೆ ಅಷ್ಟು ತಿಳಿಬೇಕು ಅಂತ. ಆದರೆ ಎಷ್ಟೆಷ್ಟು ಬೇಕೋ ಎಷ್ಟೆಷ್ಟು ಹೇಳಿದೆಯೋ ಅಷ್ಟೆಷ್ಟು ತಗೋಬೇಕು ಅಂತ ಆಗ್ಬಿಟ್ರೆ ಏನಾಗುತ್ತೆ ಅದನ್ನು ವಿಚಾರ ಮಾಡ್ತಾ ಇದ್ದೆ. ಇದಂ ಉಚ್ಯತೆ. ಏನಾಗುತ್ತೆ ಅಂತ ಅನ್ನೋದನ್ನ ನಾವು ಹೇಳ್ತೇವೆ. ಎಲ್ಲಿ ಯಾವುದದು ವಾಕ್ಯ ಏನಾಗಿ ಹೇಳ್ತೇವೆ. ಮೊಟ್ಟ ಮೊದಲಿಗೆ ಈ ವಾಕ್ಯ ನೋಡಿ, ಯಾವ ವಾಕ್ಯ ಅದು ಅಂದ್ರೆ ಆನಂದಾದಯ ಪ್ರಧಾನಸ್ಯ. ಈ ಒಂದು ಇದಮುಚ್ಯ, ಈ ಸೂತ್ರ ಹೇಳ್ತಾರೆ. ಯಾವ ಸೂತ್ರ? ಆನಂದಾದಯ ಪ್ರಧಾನಸ್ಯ. ಏನ್ ಹೇಳ್ತಾರೆ? ಶ್ರುತಿ ವಿಭಾಗದಲ್ಲಿ ಹೇಳಿದ್ದಾರಲ್ಲ, ಧರ್ಮ ಪ್ರತಿಪತ್ತವು ಪ್ರಾಪ್ತಾಯ. ಶ್ರುತಿ ವಿಭಾಗಗಳಲ್ಲಿ ಹೇಳಿರ್ತಕ್ಕಂಥ ಧರ್ಮವನ್ನು ಮಾತ್ರ ತಿಳಿದರೆ ಏನಾಗುತ್ತೆ ಅಂತಕ್ಕಂಥದ್ದನ್ನ ಈ ಆನಂದಾದಯ ಪ್ರಧಾನಸ್ಯ ಎನ್ನುವ ಸೂತ್ರದಲ್ಲಿ ಭಗವಾನ್ ಬಾದರಾಯಣರು ಹೇಳಿದ್ದಾರೆ. ಏನಂತ ಇಲ್ಲಿ ಅಂದ್ರೆ ನೋಡಿ, ಬ್ರಹ್ಮಣೋ ಧರ್ಮ ಸರ್ವೇ ಸರ್ವತ್ರ ಪ್ರತಿಪತ್ತವ್ಯ. ಬ್ರಹ್ಮದ ಧರ್ಮಗಳನ್ನು ಸರ್ವೇ ಸರ್ವತ್ರ ಎಲ್ಲ ಕಡೆಯಲ್ಲಿಯೂ ಕೂಡ ಹೇಳಿರತಕ್ಕಂತಹ ಎಲ್ಲ ಧರ್ಮಗಳನ್ನು ಕೂಡ ಎಲ್ಲ ಒಟ್ಟು ಸೇರಿಸಿ ಅದನ್ನ ನಾವು ತಿಳಿಯಬೇಕು. ಎಲ್ಲ ಒಟ್ಟಿಗೆ ಸೇರಿಸಿ ಎಲ್ಲವನ್ನೂ ಬ್ರಹ್ಮಧರ್ಮ ಅಂತ ಎಂಬುದಾಗಿ ತಿಳಿಯಬೇಕು ಅಂತ ಪ್ರತಿಪತ್ತೇವೆ. ಅಕಸ್ಮಾತ್ ಯಾತಕ್ಕೆ, ಏನು ಕಾರಣ ಏನು? ಎಲ್ಲ ಕಡೆ ಇರತಕ್ಕಂಥ ಧರ್ಮಗಳನ್ನ ಎಲ್ಲ ಕಡೆ ಸೇರಿಸ್ಕೋಬೇಕು ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ ಸರ್ವ ಅಭೇದ ದೇವ. ಏನು? ಸರ್ವ ಅಭೇದ ದೇವ. ಎಲ್ಲ ಕಡೆಯಲ್ಲಿಯೂ ಕೂಡ ಅಭೇದದಿಂದ ಹೇಳಿರುವುದರಿಂದ ಏನು? ಪ್ರಕರಣ ಒಂದೇ, ವಿದ್ಯೆ ಒಂದೇ. ಇಲ್ಲೂ ಒಂದೇ ವಿದ್ಯೆ, ಅಲ್ಲೂ ಒಂದೇ ವಿದ್ಯೆ ಅಂತ ಹೇಳಿ ಅದರಿಂದ ತಗೊಳ್ಬೇಕು ಅಂತ ಹೇಳಿ. ಸರ್ವತ್ರ ಹಿ ತದೇವ ಏಕಂ ಪ್ರಧಾನಂ ವಿಶೇಷಂ ಬ್ರಹ್ಮ ನ ಭಿದ್ಯತೆ. ಎಲ್ಲ ಕಡೆಯಲ್ಲಿಯೂ ಕೂಡ ಒಂದೇ ಒಂದು ಈ ಪ್ರಧಾನವಾಗಿ ಹೇಳಿರತಕ್ಕಂತಹ ವಿಶೇಷ ಇದೆಯಲ್ಲ, ವಿಶೇಷ ಅಂದ್ರೇನು? ವಿಶೇಷಣಗಳಿಂದ ಹೇಳಲ್ಪಡುವ ತತ್ವ. ಅದ್ಯಾವುದದು? ಬ್ರಹ್ಮ. ವಿಶೇಷವಾದದ್ದು ಬ್ರಹ್ಮ.
ಆ ವಿಶೇಷ ಇದೆಯಲ್ಲ ಅದು ಪ್ರಧಾನವಾಗಿ ಹೇಳಿದ್ದ ಎಲ್ಲ ವಿಶೇಷ ಒಂದೇ ಆಗಿದೆ. ವಿಶೇಷ ಬ್ರಹ್ಮ ಅಂತಕ್ಕಂಥದ್ದು ಒಂದೇ ಆಗಿದೆ. ಆದ್ದರಿಂದ ನೀವು ಹಿಂದೆ ಹೇಳಿದ ನ್ಯಾಯದಂತೆ ಅಲ್ಲೇನು ಹೇಳಿದ್ರಿ? ಪ್ರಾಣ ಸಂವಾದ ಒಂದೇ, ಆದ್ದರಿಂದ ಎಲ್ಲ ಗುಣಗಳನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳಿದ್ರಿ. ಇಲ್ಲೂ ಹಾಗೆ. ಹೇಗೆ? ಬ್ರಹ್ಮದ ಧರ್ಮ, ಬ್ರಹ್ಮ ಅಂತಕ್ಕಂಥದ್ದು ಒಂದೇ ಒಂದು ಬ್ರಹ್ಮ, ಅದೇ ವಿಶೇಷ. ಇಲ್ಲೂ ಅದನ್ನೇ ಬ್ರಹ್ಮ, ಇಲ್ಲೂ ಅದೇ ಬ್ರಹ್ಮ, ಅಲ್ಲೂ ಅದೇ ಬ್ರಹ್ಮ. ಆದ್ದರಿಂದ ಬ್ರಹ್ಮಕ್ಕೆ ಏನೇನು ಧರ್ಮಗಳನ್ನ ಎಲ್ಲೆಲ್ಲಿ ಹೇಳಿದ್ದಾರೋ ಎಲ್ಲವನ್ನೂ ತೆಗೆದುಕೊಳ್ಬೇಕು. ಯಾಕೆಂದ್ರೆ ಏಕಮೇವ ಬ್ರಹ್ಮ, ಹೌದು ತಾನೆ? ಒಂದೇ ಬ್ರಹ್ಮ. ಆದ್ದರಿಂದ ತಸ್ಮಾತ್ ಸಾರ್ವತ್ರಿಕತ್ವಂ ಬ್ರಹ್ಮಧರ್ಮಾಣ ತೇನೈವ ಪೂರ್ವಾಧಿಕರಣೋಪೇತೇನ ದೇವದತ್ತ ಶೌರ್ಯಾದಿ ನಿದರ್ಶನೇನ. ಪೂರ್ವ ಪಕ್ಷಿ ಹೇಳ್ಬಿಟ್ಟ ಏನಂತ ನೋಡಿ ಸ್ವಾಮಿ. ಆದ್ದರಿಂದ ಸಾರ್ವತ್ರಿಕತ್ವಂ ಬ್ರಹ್ಮಧರ್ಮಾಣಂ, ಬ್ರಹ್ಮಧರ್ಮಾಣಂ ಸಾರ್ವತ್ರಿಕತ್ವಂ, ಈ ಬ್ರಹ್ಮದ ಧರ್ಮಗಳಿದೆಯಲ್ಲ ಅದು ಸಾರ್ವತ್ರಿಕ, ಎಲ್ಲ ಕಡೆಯಲ್ಲಿಯೂ ಕೂಡ ಅದನ್ನ ಸೇರಿಸಿ ತಿಳಿದು ಬಿಟ್ಟಿದ್ರೂ ಕೂಡ ಇನ್ನೊಂದು ಕಡೆಯಲ್ಲಿ ಹೇಳಿದ್ದಾರಲ್ಲ ಅದನ್ನ ಎಳ್ಕೊಂಬಂದು ಇಲ್ಲಿ ಸೇರಿಸ್ಕೋಬೇಕು. ನಾವು ಬಿಟ್ಟಿಲ್ಲದೆ ಇರೋದನ್ನ ಎಲ್ಲಿ ಬಿಟ್ಟಿದ್ದಾರೋ ಅಲ್ಲಿ ತಗೊಂಡೋಗಿ ಸೇರಿಸ್ಕೊಳ್ಬೇಕು. ಎಲ್ಲವನ್ನೂ ಎಲ್ಲ ಕಡೆಯಲ್ಲಿಯೂ ಸೇರಿಸಿಕೊಳ್ಳಬೇಕು. ಇದು ಸಾರ್ವತ್ರಿಕ, ಎಲ್ಲ ಕಡೆ ಸಮಾನವಾಗಿರ್ತಕ್ಕಂಥದ್ದು ಧರ್ಮಗಳು ಸೇರಿಸ್ಕೊಳ್ಬೇಕು ಅಂತ ಹೇಳಿ. ಹೇಗೆ, ಯಾತಕ್ಕೆ ಹೀಗೆ ಯಾಕೆ ಕೇಳ್ತಾ ಇದ್ದೀರಾ ಅಂದ್ರೆ ತೇನೈವ ಪೂರ್ವಾಧಿಕರಣೋಪೇತೇನ. ಹೇಗೆ? ತಾವೇ ಶಂಕರ ಭಗವತ್ಪಾದರೆ ತಾವೇ ಹಿಂದಿನ ಅಧಿಕರಣದಲ್ಲಿ ನಿರ್ಧಾರ ಮಾಡಿದ್ದೀರಲ್ಲ. ಏನು? ಈ ಒಂದು ತತ್ವ ಅಂತಕ್ಕಂಥದ್ದು, ವಿದ್ಯೆ ಅಂತಕ್ಕಂಥದ್ದು ಒಂದೇ ಇರುವಾಗ ಒಂದು ಕಡೆ ಹೇಳಿಲ್ಲದೆ ಬಿಟ್ಟಿದ್ರೂ ಕೂಡ ಅದನ್ನು ನಾವು ಇನ್ನೊಂದು ಕಡೆಯಿಂದ ಸೇರಿಸಿಕೊಳ್ಳಬೇಕು. ಯಾಕೆ? ಒಂದೇ ಒಂದು ಧರ್ಮ ವಿಷಯ ಅಂತ ನೀವು ಹೇಳಿದ್ರಿ. ಅದಕ್ಕೇನು ಮಾಡಿದ್ರಿ? ನಿದರ್ಶನ ಕೊಟ್ಟಿದ್ರಿ. ಯಾವುದನ್ನ? ದೇವದತ್ತನ ಶೌರ್ಯಾದಿ ಗುಣ, ಅದನ್ನ ನಿದರ್ಶನ ಕೊಟ್ಟಿದ್ರಿ. ಹೌದು ತಾನೆ? ಹೇಳಿದ್ರ ದೇವದತ್ತನ ಶೌರ್ಯ ಅಂತ ಕೊಟ್ಟಿದ್ರಿ. ಅದರ ಪ್ರಕಾರ ಏನ್ ಮಾಡಬೇಕು? ಈ ಒಂದು ಆನಂದವೇ ಮುಂತಾದ ಧರ್ಮಗಳನ್ನ ಎಲ್ಲ ಕಡೆಯಲ್ಲಿಯೂ ಕೂಡ ಸೇರಿಸಿಕೊಳ್ಳಬೇಕು. ಯಾಕೆ? ಯಾಕೆ ಅಂತಂದ್ರೆ ಯುಕ್ತಿ ಆಮೇಲೆ ಇರಲಿ, ಯುಕ್ತಿನ ಹೇಳೋಣ. ನೀವೇ ಹಿಂದಿನ ಅಧಿಕರಣದಲ್ಲಿ ಅದನ್ನ ನಿರ್ಧಾರ ಮಾಡಿ ಹೇಳಿದ್ದೀರಿ. ಏನನ್ನ? ನೋಡಿ, ವಿದ್ಯೆ ಒಂದೇ, ಪ್ರಕರಣ ಒಂದೇ, ಎಲ್ಲವೂ ಒಂದೇ ಇದೆ. ಆದ್ದರಿಂದ ಒಂದು ಕಡೆ ಬಿಟ್ಟಿದ್ದರೂ ಕೂಡ ಆ ಎಲ್ಲ ಧರ್ಮ, ವಿಶೇಷವಾದ ತತ್ವಕ್ಕೆ ಇರತಕ್ಕಂಥ ಎಲ್ಲ ಧರ್ಮಗಳನ್ನು ಕೂಡ ನಾವು ಸೇರಿಸಿ ತಿಳಿಯಬೇಕು. ಅದಕ್ಕೆ ಉದಾಹರಣೆ ಕೊಟ್ಟಿದ್ರಿ. ದೇವದತ್ತನ ಉದಾಹರಣೆ, ಈ ದೇಶದಲ್ಲಿ ಈ ಗುಣ ಇದೆ, ಆ ದೇಶದಲ್ಲಿ ಆ ಗುಣ ಅವನು ತೋರ್ಕೊಳ್ತಾ ಇದೆ. ಅಲ್ಲಿ ಆ ಗುಣ ತೋರಿಕೊಂಡ ಮಾತ್ರಕ್ಕೆ ದೇವದತ್ತನಲ್ಲಿ ಬೇರೆ ಗುಣ ಇಲ್ಲ ಅಂತ ಅರ್ಥ ಅಲ್ಲ, ಎಲ್ಲವೂ ಇರುತ್ತೆ. ಅಥವಾ ಅಲ್ಲಿ ಅವನು ಎಲ್ಲ ಗುಣವನ್ನು ಉಳ್ಳವನಾಗಿದ್ದಾನೆ, ಇಲ್ಲಿ ಒಂದು ಗುಣವನ್ನ ಅದು ತೋರ್ಪಡಿಸ್ಕೊಂಡಿದ್ದ, ಅಲ್ಲಿ ಏನ್ ಮಾಡ್ತಾನೆ? ಅಲ್ಲಿ ಇನ್ಯಾವುದೋ ಗುಣವನ್ನು ತೋರ್ಪಡಿಸ್ಕೊಳ್ತಾನೆ ಬೇರೆ. ಹಾಗಂದು ಮಾತ್ರಕ್ಕೆ ಅವನು ಅದೇ ಗುಣ ಬೇರೆ ಇಲ್ಲ ಅಂತ ಭಾವಿಸಬಾರದು. ಎಲ್ಲ ಗುಣವನ್ನು ಉಳ್ಳವನು ಎಂಬುದಾಗಿ ತಿಳಿಯಬೇಕು ಅವನ್ನ ದೇವದತ್ತ. ಹಾಗೆ ಒಂದೇ, ಇವನೇ ದೇವದತ್ತ, ಇಲ್ಲಿ ಮಾಡ್ರ ಅಲ್ಲಿ ಹೋಗಿರೋನು ಅವನೇ ದೇವದತ್ತ. ಆದ್ದರಿಂದ ಇಲ್ಲೂ ಕೂಡ ಅದೇ ರೀತಿ ಎಂಬುದಾಗಿ ಹೇಳಿ ಇದೇನಾಯ್ತು? ಈಗ ಈ ಪೂರ್ವಾಧಿಕರಣದ ದೃಷ್ಟಾಂತವನ್ನು ಹೇಳಿ ಸಿದ್ಧ ಮಾಡಿದ್ರು, ಹೇಳಿದ್ರು. ಈಗ ಹೇಳಬೇಕು, ಇದು ಸರಿಯಾ ಇಲ್ಲ ತಪ್ಪಾ? ಈ ಪ್ರಕೃತದಲ್ಲಿ
ಬ್ರಹ್ಮದ ಧರ್ಮಗಳನ್ನು ಹೇಳುವಾಗ ತೈತ್ತಿರೀಯದಲ್ಲಿ ಯಾವ ಆನಂದ ಧರ್ಮವನ್ನು ಹೇಳಿದ್ದರೋ ಏನಂತ, ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತೆ ವಿಸಂವಿಶಂತೇತಿ ಅಂತ ಹೇಳಿದ್ರಲ್ಲ ಆನಂದನ, ಅದನ್ನ ಎಲ್ಲ ಕಡೆಯಲ್ಲಿಯೂ ಹಾಕೋಬೇಕು. ಮತ್ತೆ ಅಲ್ಲಿ ಏನ್ ಹೇಳಿದ್ರು, ಆನಂದಮಯ ಅಂತನ್ನುವ ಕೋಶವನ್ನು ಹೇಳಿ ಈ ಒಂದು ಅದಕ್ಕೆ ಅವಯವಗಳನ್ನು ಎಲ್ಲ ಹೇಳಿದ್ದರು. ಹೌದ್ ತಾನೆ? ಅವಯವಗಳು ಏನು, ಒಂದೊಂದಕ್ಕೂ ಅನ್ನಕ್ಕೆ ಒಂದು ಅವಯವ, ಪ್ರಾಣಕ್ಕೆ, ಮತ್ತೆ ಮನಸ್ಸಿಗೆ, ಮತ್ತೆ ವಿಜ್ಞಾನಕ್ಕೆ ಒಂದೊಂದು ಅವಯವ ಹೇಳಿದ್ರು. ಕೊನೆಯಲ್ಲಿ ಆನಂದಕ್ಕೂ ಕೂಡ ಅವಯವವನ್ನು ಹೇಳಿದ್ದರು. ಹೌದ್ ತಾನೆ? ಅಲ್ಲಿ ಏನು, ತಸ್ಯೇದಮೇ ವಶಿರಃ ಅಂತ ಹೇಳಿ ಅನ್ನಮಯಕ್ಕೆ ಹೇಳಿ ಇದೇ ಅವನಿಗೆ ಶಿರ ಇದೆ ಅಂತ ಹೇಳಿ ಎಲ್ಲ ಹೇಳಿದ್ರು. ಅದೇ ರೀತಿ ಈ ಪ್ರಿಯ ಶಿರಸ್ವಾದಿ ಅಂದರೆ ಉಳ್ಳವನು ಅಂತ, ಅದನ್ನ ಬೇರೆ ಕಡೆ ತಗೊಳ್ಬೇಕೇ ಬೇಡವೇ ಅಂತನೋ ಪ್ರಶ್ನೆ ಎಲ್ಲ ಕಡೆಯಲ್ಲೂ ತೆಗೆದುಕೊಳ್ಳಬೇಕು ಅಂತ ಇವನು ತೆಗೆದುಕೊಂಡ್ರೆ ಏನಾಗತ್ತೆ ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.